ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶನೂ ಕೂಡ ಇದೆ. ಈಗಾಗಲೇ ಎಕ್ಸಿಟ್ ಪೋಲ್ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದರಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ನೇತೃತ್ವದ NDA ಕೂಟ, ಅದೇ ರೀತಿ ಜಾರ್ಖಂಡಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಿಚ್ಚಳವಾಗಿ ನಮಗೆ ಕಾಣ್ತಾ ಇದೆ. ಬಹುಶಃ 23ನೇ ತಾರೀಕು ಇನ್ನೇನು ಬದಲಾವಣೆ ಆಗುತ್ತೆ ಅಂತ ನಮಗೂ ಅನ್ಸಲ್ಲ. ಯಾಕಂದರೆ ಎಕ್ಸಿಟ್ ಪೋಲ್ ಒಂದು ಕಡೆ ನಮಗಿರ್ತಕ್ಕಂಥ ಮಾಹಿತಿನೂ ಕೂಡ ಇದೇನೆ. ಸ್ಪಷ್ಟ ಬಹುಮತದೊಂದಿಗೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರ್ತೇವೆ, ಜಾರ್ಖಂಡಲ್ಲೂ ಕೂಡ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೇವೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಬಿಜೆಪಿ ನೇತೃತ್ವ NDA ಕೂಟ ಸ್ಪಷ್ಟ ಬಹುಮತ ಬಂದಿದ್ರೂ ಸಹ ಕಾಂಗ್ರೆಸ್ ಪಕ್ಷದ INDA ಕೂಟದ ಆರ್ಭಟ ನೋಡಿದರೆ ಚುನಾವಣೆ ನಾವು ಗೆದ್ವೋ ಅವ್ರು ಗೆದ್ವೋ, ಮೋದಿಯವ್ರು ಮತ್ತು ಪ್ರಧಾನಮಂತ್ರಿ ಆಗಿದ್ದಾರೋ ಅವ್ರು ಆಗ್ತಾರೋ ಅನ್ನೋ ಅನುಮಾನ ಮೂಡಿಸ್ತಕ್ಕಂಥ ರೀತಿಯಲ್ಲಿತ್ತು. ಆ ರೀತಿ ಆರ್ಭಟ ಕಾಂಗ್ರೆಸ್ ಪಕ್ಷದಿತ್ತು. ಆದರೆ ಹರಿಯಾಣ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ಕಾಂಗ್ರೆಸ್ ಆರ್ಭಟ ಕಡಿಮೆ ಆಗಿದೆ. ಮಹಾರಾಷ್ಟ್ರ ಜಾರ್ಖಂಡ್ ಬಂದ ಮೇಲಂತೂ ಸಂಪೂರ್ಣವಾಗಿ ನೆಲ ಕೆತ್ತಾರೆ ಕಾಂಗ್ರೆಸ್ನವರು. ಇನ್ನು ಕರ್ನಾಟಕ 3 ಕ್ಷೇತ್ರದ ಉಪಚುನಾವಣೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಶ್ರಮವನ್ನು ಹಾಕಿದ್ದಾರೆ. BJP ಮತ್ತು JDS ಪಕ್ಷ ಒಟ್ಟಾಗಿ ನಾವು ಹೋರಾಟವನ್ನು ನಡೆಸಿದ್ದೇವೆ 3 ಕ್ಷೇತ್ರಗಳಲ್ಲಿ. ಹಾಗಾಗಿ 3 ಕ್ಷೇತ್ರದಲ್ಲೂ ಕೂಡ ಚನ್ನಪಟ್ಟಣದಲ್ಲಿ JDS, ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ನಿನ್ನೆ ಅದಕ್ಕೆ ನಾನು ಟ್ವೀಟ್ ಮೂಲಕ ಉತ್ತರವನ್ನು ನೀಡಿದ್ದೇನೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಭ್ರಮೆನಲ್ಲಿದ್ದಂಥ INDA ಕೂಟ ಹಾಗೂ ಕಾಂಗ್ರೆಸ್ ಪಕ್ಷ ಹರಿಯಾಣದ ಚುನಾವಣೆ ಫಲಿತಾಂಶ ನಂತರದಲ್ಲಿ ಆಘಾತಕ್ಕೀಡಾಗಿದ್ದಾರೆ. ಹಾಗಾಗಿ ಈ ರೀತಿ ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ನಾಯಕತ್ವ ದಿಟ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಹೋಗ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಸಂಘ ಪರಿವಾರದ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇನ್ಮೇಲಾದರೂ ಎಚ್ಚರಿಕೆಯಿಂದ ಅವ್ರು ಮಾತನಾಡಬೇಕು. ಒಬ್ಬರು ಕಾಂಗ್ರೆಸ್ ಶಾಸಕರು 2 ತಿಂಗಳ ಹಿಂದೆನೇ ಹೇಳಿದ್ದಾರೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೇನೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿದ್ದಾರೆ. ರಾಜು ಕಾಗೆ ಅವರು. ಮತ್ತೊಬ್ಬರು ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ, ನಾನು ಈ ಆಡಳಿತ ಪಕ್ಷ ಕಾಂಗ್ರೆಸ್ಸಲ್ಲಿ ಶಾಸಕ ಆಗಿರ್ತಕ್ಕಂಥ ದುರ್ದೈವ ಶಾಸಕ ಆಗಿರೋದು ಅನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಬಹುಶಃ ಹಿಂದೆಂದೂ ಕೂಡ ಈ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ಯಾರೂ ಕೂಡ ಕಂಡಿರಲಿಲ್ಲ. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು 15 ಬಜೆಟ್ಗಳನ್ನು ಮಂಡನೆ ಮಾಡಿದ್ದೇನೆ ಅಂತೇಳಿ ತಮ್ಮ ಬೆನ್ನನ್ನು ತಾವು ತಟ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಗ್ಯಾರಂಟಿಗಳ ಅನುಷ್ಠಾನದಲ್ಲೂ ಕೂಡ ವಿಫಲರಾಗಿದ್ದಾರೆ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹಣವನ್ನು ಕೂಡ ಕ್ರೋಢೀಕರಿಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಆಡಳಿತ ಪಕ್ಷದ ಶಾಸಕರು ಹತಾಶರಾಗಿದ್ದಾರೆ. ಒಂದು ಕಡೆ ಶಾಸಕರಾಗಿ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಮುಖ್ಯಮಂತ್ರಿಗಳ ಅನುದಾನನೂ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ದಿನೇ 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 ಕಾಂಗ್ರೆಸ್ನಲ್ಲಿ ಇವತ್ತು ಅಸಮಾಧಾನ, ಇವತ್ತು ಸ್ಫೋಟ ಆಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳು ಇನ್ನೂ ಕೂಡ ಹೆಚ್ಚಾಗ್ತದೆ. ಖಂಡಿತ ಈಗಾಗಲೇ ನಾವೆಲ್ಲ ಪಕ್ಷದ ವರಿಷ್ಠರು, ಪಕ್ಷದ ಮುಖಂಡರೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಕರ್ತವ್ಯ ಇವತ್ತು ವಕ್ಫ್ ವಿಚಾರದಲ್ಲಿ ಯಾವ ರೀತಿ ಇವತ್ತು ರೈತರಿಗೆ ಇವತ್ತು ಬೀದಿ ತರ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಗ್ಯಾರಂಟಿಗಳಿಗೆ ಹಣ ಇಲ್ಲದೇ ಇವತ್ತು ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ. ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ನಾವು ರೈತರ ಪರವಾಗೂ ಕೂಡ ಇದ್ದೇವೆ, ಬಡವರ ಪರವಾಗೂ ಕೂಡ ಇದ್ದೇವೆ. ಹಾಗಾಗಿ ಈ ರೀತಿ